ದಾರು ಅಂದ್ರ ದಾರಿ ಬಿಡ್ತಿದ್ನಂತ್ರಿ, ಸೆರೆ ಅಂದ್ರ ಸರಿಸಿ ಬಿಡ್ತಿದ್ನಂತ್ರಿ. ಅಂತ ಗುಡಿ ನೋಡಕ ನಾ ಇವತ್ತು ಬಂದಿನಿ, ಬರ್ರಿ. ಶರಣರಪೇಲ ಉತ್ತರ ಕರ್ನಾಟಕ ಮಂದಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ಕೊಂತ ನಾ ಇವತ್ತ ಗಡಿಕೆ ಕೊಡ್ಕೊಂಡ್ ಏನುಂಟಿನಪ್ಪ ಅಂತಂದ್ರ ಬಬಲಾದಿಗೆ ಹೊಂಟ್ಬಿಟ್ಟಿ ನೋಡ್ರಿ. ಮುಂಜಾನೆ ಎದ್ ಕೆಲಸ ರೆಡಿಯಾಗಿ ಹೊರ ಬಂದ್ ನಿಂತ ನೋಡಿದ್ರ ಪೂರ ಕತ್ಲಿತ್ರಿ. ಹಂಗ ಅದ್ರಾಗ ಹತ್ಕೊಂಡ್ ಕೆಲಸ ನನ್ನ ಪಯಣ ಶುರು ಮಾಡಿದೆ ನೋಡ್ರಿ. ಹಂಗ ಹೋಗುವಾಗ ನಮ್ಮೂರ್ ಕೋನಮ್ಮ ದೇವಿಗೆ ಒಂದ್ ನಮಸ್ಕಾರ ಹೇಳ್ಕೊಂಡು, ಯಾಕಪ್ಪ ನಮಸ್ಕಾರ ಹೇಳೋದಪ್ಪ ಅಂತಂದ್ರ ನಮ್ಮೂರ್ ಕೋನಮ್ಮ ದೇವಿ ನಮ್ಮ ಪೈನ ಸುರಕ್ಷಿತವಾಗಿ ಹೋಗಿ ಬರ್ಲಿ ಅಂತ ಹೇಳಿ ಕೇಳ್ಕೊಂಡು ಹೋಗುದ್ರಿ. ಹಂಗ ಹೋಗುವಾಗ ನಮ್ ಗಾಡಿ ಕೊಟ್ಟಸದಂತೆ ಜ್ಯೂಸಿನ ಅಂಗಡಿ ಕರ್ಕೊಂಡ್ ಒಂದ್ 90 ಜ್ಯೂಸ್ ಕುಡಿಸಿ ಕರ್ಕೊಂಡ್ ಹೊಂಟಿವ್ರಿ. ನಾವ್ ಹೆಂಗ್ ಊರ್ ಸನಿಪ್ ಬರ್ತೀವಿ ಹಂಗ ಬಿಸಿಲು ಏರಾಕತ್ ಬಿಟ್ಟತ್ರಿ. ಬರ್ರಿ, ಇನ್ನೇನ್ ದೂರ ಇಲ್ರಿ ಬಬಲಾದಿ. ಈಗೆಲ್ಲದನಪ್ಪ ಅಂತಂದ್ರ ಬೆಳಗಿಗೆ ಬಂದಿನ್ರಿ. ಬೆಳಗ್ಯಾಗ ಸ್ವಲ್ಪ ಗಾಡಿ ಸೈಡ್ ಹಾಕೊಂಡು ನಮ್ಮ ಒಟ್ಟಿಗೂ ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಹೋಗೋಣಂತ್ರಿ. ಬರ್ರಿ, ಉತ್ತರ ಕರ್ನಾಟಕ ಬೆಲ್ಲ ಚಾ ಕುಡಿನಂತ ಚಾಗಿ ಕುಡ್ಕೊಂಡ್ ಕ್ಯಾಸ ಮತ್ ನನ್ ಪೈನ ಸಾಕ್ಸಿದೆ ನೋಡ್ರಿ. ಬರ್ರಿ ಹೋಗೋಣಂತ, ಏನ್ ಬಬಲಾದಿ ಕಡೆ ಸಿಗ್ತೀನಂತ ನಿಮ್ಗ. ಹಂಗ ಹೋಗುವಾಗ ಗಾಡಿ ಸ್ವಲ್ಪ ಹೊಲಸ ಆಗತ್ತ ಅಂತೇಳಿ ಅಮಾಸಿನೂ ಆತು, ಅದ್ರಾಗ ಗಾಡಿ ತೋರಿಸಿದ್ರ ಆತ ಬೆಂಕಿ ಬಬಲಾದಿ ಅನ್ಕೊಂತ ಗಾಡಿನೂ ಸ್ವಚ್ಛ ಮಾಡ್ಕೊಟ್ರಿ. ಹಂಗ ಇಲ್ಲೇನ್ ನೋಡ್ತಿರಲ್ಲ, ಈ ಡ್ಯಾಮಿನ ಬಗ್ಗೆ ಸ್ವಲ್ಪ ವಿಶೇಷತೆ ಹೇಳ್ತೀನಿ ಬರ್ರಿ. ಏನಪ್ಪಾ ಅಂತಂದ್ರ ಬಬಲಾದಿ ಸದಾಶಿವ ಮುತ್ಯರು ಅವ್ರೂರಾಗ ಸೆರೆ ಬ್ಯಾನ್ ಮಾಡಿದ್ದಕ್ಕ ಈ ಡ್ಯಾಮ್ ನೋಡ್ತಿರಲ್ಲ, ಈ ಡ್ಯಾಮ್ ಪೂರ ದಾರುಣ ಮಾಡ್ಬಿಟ್ಟಿದ್ರತ್ ನೋಡ್ರಿ. ಯಾಕಪ್ಪ ಅಂತಂದ್ರ ಅವ್ರಿಗೆ ಇರುವ ತೀರ್ಥನ ದಾರು ರೀ. ಇವಾಗ ಏನಿಲ್ರಿ, ಬರೀ ನೀರ್ ಅಷ್ಟ ಅದಾವ್ರಿ. ನೀವೇನ್ರ ದಾರು ಐತಂತೇಳಿ ಬಂದ್ ಹಿಂದಿರಿ ಇಲ್ಲಿಗೆ. ಹಾಗಂತೂ ಮಳೆಗಾಲ ಟೈಮ್ ಅಲ್ರಿ, ಸಿಕ್ಕಾಪಟ್ಟೆ ನೀರ್ ಬಂದ್ಬಿಟ್ಟತ್ರಿ. ನೀರ್ ನೋಡಿದ್ರ ತಲಿ ಎಲ್ಲಾ ತಿರುಗ್ತತ್ರಿ ಅಪ್ಪ. ಇಂತೂ ಬಂದ್ಬಿಟ್ಟಿರಿ ನಾ ಬರುವಂತ ಗುಡಿ ಬಬಲಾದಿಗ್ರಿ. ಈ ಗುಡಿ ಹೆಂಗಪ್ಪ ಅಂತಂದ್ರ ದ್ವಾರ ಬಾಗ್ಲದಿಂದ ಹಿಡಿದು 3 ಕಿಲೋಮೀಟರ್ ದೂರ ಐತ್ರಿ. ದ್ವಾರ ಬಾಗ್ಲ ದಾಟ್ಕೊಂಡ್ ಬಂದ್ ಕ್ಯಾಸ 3 ಕಿಲೋಮೀಟರ್ ಒಳ ಬರ್ಬೇಕ್ರಿ ಗುಡಿಗೆ. ಎಲ್ಲಾ ಗುಡಿಯು ದ್ವಾರ ಬಾಗ್ಲ ಗುಡಿ ಇಂತ್ರ ಏನಿಲ್ಲ ಅಂದ್ರ ಒಂದ್ 30 ಮೀಟರ್ ದೂರ ಇರ್ತೈತ್ರಿ. ಆದ್ರ ಈ ಗುಡಿ ದ್ವಾರ ಬಾಗ್ಲ ಗುಡಿ ಇಂತ್ರ 3 ಕಿಲೋಮೀಟರ್ ದೂರ ಐತ್ ನೋಡ್ರಿ. ಇಲ್ಲೇನ್ ನೋಡಾತಿರ್ಲಾ, ಇದ ನೋಡ್ರಿ ಬಬಲಾದಿ ಗುಡಿ. ಗದ್ಲಂತೂ ಸಿಕ್ಕಾಪಟ್ಟೆ ಐತ್ರಿ. ಶ್ರಾವಣದ ಕಡೆ ಅಮಾವಾಸ್ಯೆ ಅಲ್ರಿ, ಅದಕ್ಕ ಎಲ್ಲಾ ಜನ ಬಂದ್ಬಿಟ್ಟೈತ್ರಿ. ಗದ್ಲ ಮಾತ್ರ ಜಗ್ ಐತ್ರಿ. ಅದ್ರಾಗ ಗುದ್ದಾಡ್ಕೊಂಡ್ ದರ್ಶನ ಮಾಡೋಣ್ರಿ ಬಬಲಾದಿ ಮುತ್ಯ ಅಂದ್ರ. ಏನ್ ನೋಡಾತಿರಲ್ಲ, ಇದು ಬಬಲಾದಿ ಗುಡಿ ರೀ. ಇದು ಒಂದ ಗುಡಿ ಅಲ್ರಿ, ಅದ್ರಾಗ ಅವರ ಬಬಲಾದಿ ಅವರ ಮಣತನಗಳು ಬಾಳ ಅದಾವಂತ್ರಿ. ಒಳಗ ಒಂದಾಗ ದೇವ್ರ ಇಲ್ರಿ, ಅವರ ಅಣ್ಣತಮ್ಮರ ಗದ್ಗಿ ಕೂಡ ಅದಾವ್ರಿ ಅಲ್ಲಿ. ಆದ್ರ ಒಂದ ಅಂತ ಹೇಳ್ರಿ ಬಬಲಾದಿ ಅವರು ಉಷ್ಟ್ರು, ಅವ್ರ ಅಣ್ಣತಮ್ಮರ ಉಷ್ಟ್ರು ಗದ್ಗಿಗಳು ಅದಾವ್ರಿ ಅಲ್ಲಿ. ಜಾಸ್ತಿ ಒಳಗ ಶೂಟ್ ತಕೊಳಕ್ ಆಗಿಲ್ರಿ. ಯಾಕಪ್ಪ ಅಂದ್ರ ಅಲ್ಲಿ ಕ್ಯಾಮ್ರಾ ಅಲಾವ್ ಇದ್ದಿಲ್ರಿ. ಅದ್ರ ಸಲುವಾಗಿ ಹೊರಗಿನೂ ಅಷ್ಟ ಶೂಟ್ ಮಾಡ್ಕೊಂಡಿನ್ರಿ. ಹಂಗ ಒಂದೊಂದ್ ಅಷ್ಟ ಅಲ್ಲಿ ಕ್ಲಿಪ್ ತಕೊಂಡಿನ್ರಿ. ಇಲ್ಲೇನ್ ನೋಡಾತಿರ್ಲಾ, ಇದ ನೋಡ್ರಿ ಬಬಲಾದಿಯ ತೀರ್ಥ. ಎಂದು ಕೈಯಾಗಿಡ್ಲಾರ್ದವ ಇಲ್ಲಿ ಬಬಲಾದಿ ಬಂದ್ ಕ್ಯಾಸ ಕೈಯಾಗಿಡಿ ಬಾಳೆ ಬಂದ್ಬಿಟ್ಟತ್ರಿ. ಹಂಗ ಅಲ್ಲೆಲ್ಲ ಬಬಲಾದಿ ದರ್ಶನ ಮಾಡ್ಕೊಂಡು ನಾ ಸೀದಾ ಗಾಡಿಕೆ ಕೊಡ್ಕೊಂಡ್ ಎಲ್ ಬಂದಿನಪ್ಪ ಅಂತಂದ್ರ ಕಾನೂರು ಕರ್ಸಿದಂಗ್ ಗುಡಿಗೆ ಬಂದಿನ್ರಿ. ಬಬಲಾದಿ ಅಂತ ಸುಮಾರು ಏನಿಲ್ಲ ಅಂದ್ರ ಒಂದ್ 15 ಕಿಲೋಮೀಟರ್ ಆಗ್ಬೋದು ಅನ್ಸತ್ರಿ. ಹಂಗ ಹೋಗುವಾಗ ದಾರ್ಯಾಗ ಶ್ರಾವಣದ ಕಡೆ ಅಮಾಸೆ ಆಗಿದ್ದಕ್ಕ ಇಲ್ಲಿ ಎತ್ತಿನ ಊಟನೂ ಇಟ್ಟಿದ್ರಿ. ಇಲ್ಲೇನ್ ನೋಡಾತಿರ್ಲಾ, ಇದ ನೋಡ್ರಿ ಕರೆಸಿದ್ದನ ಗುಡಿ ರೀ. ಅಲ್ಲಿಂತ್ರ ಬಂದಿವಂತ ಗುದ್ದಾಡ್ ಕೆಲಸ ಕಾಯಿ ಬಗೆಹರಿಸ್ಕೊಂಡ್ ಕಾಯಿ ಹೊಡ್ಸ್ಕೊಂಡ್ ಹೋಗಬೇಕಲ್ರಿ. ಇಲ್ಲಿ ಏನ್ ಬಾಳ ಗದ್ಲಿಲ್ರಿ, ಪಟ್ ದರ್ಶನ ಮಾಡ್ಕೊಂಡ್ರಿ. ಹಂಗ ನಾವೆಲ್ಲ ಕರಿಸಿದ್ದೇಶ್ವರನ್ ದರ್ಶನ ಮಾಡ್ಕೊಂಡಿರಿ. ನಿಮ್ಗೂ ನಾ ದರ್ಶನ ಮಾಡ್ಸಿದರಿ. ಈ ಕರಿಸಿದ್ದೇಶ್ವರನ್ ಜಾತ್ರೆ ವಿಶೇಷತೆ ಏನಪ್ಪಾ ಅಂತಂದ್ರ ಇವನ ಜಾತ್ರೆಗೆ 101 ಪಾಲ್ಕಿಗಳು ಬಂದು ಸೇರ್ತಾವಂತ್ರಿ. ಹಂಗ ಇವನ್ ಜಾತ್ರೆಗ ಬರೀ ಭಂಡಾರದ ಹೋಕ್ಳಿ ಒಳಗ ನಡಿತೈತಂತ್ರಿ.
ಹಂಗ ನಾ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡೋದು ಇದ ಫಸ್ಟ್ ಟೈಮ್ ರೀ. ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ಇನ್ಸ್ಟಾಗ್ರಾಮ್ನಾಗ ಮಾಡಿದೆ ರೀ. ಹಂಗ ಯೂಟ್ಯೂಬ್ ಮಾಡ್ಬೇಕು ಅನಸ್ತ್ರಿ, ಅದಕ್ಕೆ ಯೂಟ್ಯೂಬ್ ವಿಡಿಯೋನು ಮಾಡಕತ್ತೀನಿ ರೀ. ಏನಿಲ್ಲ, ಇಲ್ಲಿಂತ್ರ ನಾವು ಒಂದೊಂದು ಅಷ್ಟು ವಿಡಿಯೋ ಲಾಂಗ್ ಇದ್ದಿದ್ದು ವಿಡಿಯೋ ಅಷ್ಟ ಅಪ್ಲೋಡ್ ಮಾಡ್ತಿರ್ತೀನಿ ರೀ. ಹಂಗ ಇಷ್ಟು ದಿನ ಈ ಇನ್ಸ್ಟಾಗ್ರಾಮ್ದಾಗ ಹೆಂಗ್ ಸಪೋರ್ಟ್ ಮಾಡ್ತಿರಲ್ಲ, ಹಂಗ ನಾನು ಯೂಟ್ಯೂಬ್ ಅಕೌಂಟ್ನಾಗೂ ಸಪೋರ್ಟ್ ಮಾಡ್ರಿ. ಹಂಗ ಪಟ್ ಹೋಗಿ ಯೂಟ್ಯೂಬ್ ಅಕೌಂಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಬಿಡಾಕೋಬೇಡೋ ಮಾವ ಈ ಬದಾಮಿ ಮಂಜುನ ಒಟ್ಟ ಕೈ.